ಇವಾಗ ಒಂದು ಫೇಮಸ್ ಡೈಲಾಗ್ ಇದೆಯಲ್ಲ, ಜೀವಕ್ಕೆ ಹೆದರ್ಕೊಂಡು ಸುತ್ತು ಹುಡುಗರನ್ನ ಹಾಕೊಂಡು ಓಡಾಡ್ತಿದ್ಯಲ್ಲ ಜುಟ್ಟು. ಸರ್ ಇಸ್ ಅನ್ ಆಲ್ರೌಂಡರ್. ಕಡೆ ಡೈರೆಕ್ಷನ್ ಮಾಡ್ತಿರ್ತಾರೆ, ಈ ಕಡೆ ಆಕ್ಟಿಂಗ್ ಮಾಡ್ತಿರ್ತಾರೆ. ಬಟ್ ನನಗೆ ಅವರು ಎಮೋಷ್ನಲಿ ಮಾಡ್ತಾರೆ ಗೊತ್ತಾ. ಅಲ್ಲಿ ಮೊನ್ನೆ ಕೋಟಿಯಲ್ಲಿ ಆ ಥರ ಸೀನ್ಸ್ ಇದೆಯಲ್ಲ, ತುಂಬ ನ್ಯಾಚುರಲ್ ಅನ್ಸುತ್ತೆ ಸರ್ ಮಾಡಿ, ಸ್ಪೆಷಲಿ ದುನಿಯಾ. ನೀವು ಇದ್ರ ಬಗ್ಗೆ ಮಾತನಾಡ್ತಾ ಇದ್ರಿ, ನಾನು ಇನ್ನೊಂದು ಕೇಳಬೇಕು. ವಿಜಯ್ ಸರ್ಗೆ ಆಬ್ವಿಯಸ್ಲಿ ಅವ್ರ ಸಾಂಗ್ಸ್ ಅಂತ ಬಂದ್ರೆ ಅಲ್ಲೂ ಎತ್ತಿದ ಕೈ, ಆಕ್ಷನ್ಸ್, ರೌಡಿಸಮ್, ಏನು ಆಕ್ಟಿಂಗ್, ಎಲ್ಲದ್ರಲ್ಲೂ ಎತ್ತಿದ ಕೈ. ನಿಮಗೆ ವಿಜಯ್ ಸರ್ನ ಯಾವ್ದ್ರಲ್ಲಿ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ? ಅಂಡ್ ವಿಜಯ್ ಸರ್ ಆಕ್ಷನ್ಸ್ ಅಲ್ಲಿ ಇಷ್ಟ ಆಗ್ತಾರ, ಸಾಂಗ್ಸ್ ಎಲ್ಲ, ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಹೇಗೆ? ಸರ್ ಇಸ್ ಅನ್ ಆಲ್ರೌಂಡರ್. ಹಿ ಈಸ್ ಅ ಮಲ್ಟಿ ಟಾಸ್ಕ್ ಮಾಡ್ತಾ ಇರ್ತಾರೆ. ಈ ಕಡೆ ಡೈರೆಕ್ಷನ್ ಮಾಡ್ತಿರ್ತಾರೆ, ಈ ಕಡೆ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ, ಈ ಕಡೆ ಅದು ಇದು ಕಾಸ್ಟ್ಯೂಮ್ ಇಲ್ಲ ಆಯ್ತಾ, ಅದಾಯ್ತಾ, ಇದಾಯ್ತಾ ಎಲ್ಲ ನೋಡ್ತೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತು ಮಲ್ಟಿ ಟಾಸ್ಕಿಂಗ್ ಅಂತ. ಬಟ್ ನನಗೆ ಪರ್ಸ್ನಲಿ ವಿಜಯ್ ಸರು ಒಂದು ಏನನ್ನೋದು ರೊಮ್ಯಾಂಟಿಕ್ಕು ಅಷ್ಟೇ ಇಷ್ಟ ಆಗುತ್ತೆ. ಫೈಟ್ ಸ್ಟಂಟಲ್ಲೆಲ್ಲ ಐ ಡೋಂಟ್ ಥಿಂಕ್ ವಿ ಆರ್ ಕ್ವಾಲಿಫೈಡ್ ಟು ಇವನ್ ಟಾಕ್ ಅಬೌಟ್ ಆಲ್ ದ್ಯಾಟ್ ಅಂತ ಅನಿಸುತ್ತೆ. ಬಟ್ ನನಗೆ ಅವರು ಎಮೋಷ್ನಲಿ ಮಾಡ್ತಾರೆ ಗೊತ್ತಾ. ತಾಯಿ ಜೊತೆ ಕೆಲವೊಂದು ಸೀನ್ಸ್ ಮಾಡ್ತಾರೆ. ಅಲ್ಲಿ ಮೊನ್ನೆ ಕೋಟಿಯಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಸೀನ್ ಮಾಡಿದ್ದಾರೆ. ಆ ಥರ ಸೀನ್ಸ್ ಇದೆಯಲ್ಲ, ಅದೇನೋ ತುಂಬ ನ್ಯಾಚುರಲ್ ಅನ್ಸುತ್ತೆ ಸರ್ ಮಾಡೋದು. ಏನೂ ಮಾಡ್ತಾ ಇಲ್ಲ, ಬಟ್ ಏನೋ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಂಗೆ ಆ ಥರ ಶೇಡ್ ನಂಗೆ ತುಂಬ ಇಷ್ಟ ಸರ್. ಸ್ಪೆಷಲಿ ದುನಿಯಾ ಆ ಶೇಡ್ ಇದೆ. ರೌಡಿಸಮ್ ಜೊತೆಗೆ ಆ ಶೇಡ್ ತುಂಬ ಇದೆ ನೋಡಿ. ಎಮೋಷ್ನಲಿ ಹಿ ಕ್ಯಾನ್ ಬ್ರೇಕ್ ಎನಿಬಡಿ. ಎಕ್ಸಾಕ್ಟ್ಲಿ ಆನ್ ದ ಸ್ಕ್ರೀನ್ ಖಂಡಿತವಾಗ್ಲೂ ಅದು ಹೆಂಗೆ ಶಿವಲಿಂಗು ಕಲ್ಲನ್ನು ಹೊಡಿತಾ ಇದ್ರು, ಇವ್ರು ಹಿಂಗೆ ಎಲ್ಲರೂ ಮನ್ಸನ್ ಪಡ ಅಂತ ಹೊಡೆದಾಕ್ಬಿಡ್ತಾರೆ. ಐ ಲೈಕ್ ದಟ್ ಶೇಡ್ ಆಫ್ ವೆರಿ ಮಚ್. ತುಂಬ ಇಷ್ಟ ನಂಗೆ ಅದು. ಸೊ ಅಶ್ವಿನಿ, ನಮಗೆ ಗೊತ್ತಿಲ್ಲ, ಆ ಪೋಸ್ಟರ್ ರಿಲೀಸ್ ಆದಮೇಲೆ ಇಷ್ಟೆಲ್ಲ ಕ್ವೆಶನ್ಸ್ ಉಟ್ಕೊಂಡಿದ್ದು. ಏನು ಮಾಡ್ತಿದ್ರಿ ನೀವು ಈ ಹಿಂದೆ? ರಂಗಭೂಮಿ ಬಿಟ್ಟು ಎಜುಕೇಷನ್ ಏನು ನಿಮ್ಮದು? ಜೊತೆಗೆ ಯಾವ ಊರಿನವ್ರು ನೀವು ಅಂತ? ನಾನು ಪಕ್ಕಾ ಬೆಂಗಳೂರು. ಎಲ್ಲೂ ಆಚೆ ಈಚೆ ಎಲ್ಲೂ ಹೋಗಿಲ್ಲ. ಹುಟ್ಟಿದ ಮತ್ತಿಕೆರೆ, ಆ ಕಡೆ ಬಂದು ಮನೆ ಮಾಡ್ಕೊಂಡು ವಿದ್ಯಾರಣ್ಯಪುರ. ಸೊ ಎಲ್ಲ ಇಲ್ಲೇ, ಇಡೀ ಫ್ಯಾಮಿಲಿ ಕಂಪ್ಲೀಟ್ ಸೆಟ್ಲ್ ಆಗಿರೋದು ಇಲ್ಲೇ ನಾವು. ನಾನು ನನ್ನ BBMನ ನಾನು ಡಿಗ್ರಿನ ಮುಗಿಸ್ದೆ ಅಮ್ಮಣ್ಣಿ ಕಾಲೇಜ್ ಮಲ್ಲೇಶ್ವರಮಲ್ಲಿ ಮುಗಿಸಿದ್ದು. ಅದಾದಮೇಲೆ ಐ ವಾಂಟೆಡ್ ಟು ಟೇಕ್ ಅಪ್ ಥಿಯೇಟರ್. ಬಟ್ ಅಲಾಂಗ್ ವಿತ್ ದ್ಯಾಟ್ ನನಗೆ ತುಂಬ ಟೈಮ್ ಇರ್ತಾ ಇತ್ತು. ನಾನು ಕೆಲಸ ಹುಡುಕ್ತಾ ಇದ್ದೆ, ಕೆಲಸನೂ ಬೇಗ ಸಿಕ್ತು. ಬಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಮನೆಯಲ್ಲಿ ಒತ್ತಾಯ ಮಾಡ್ತಿದ್ರು, ಏನಾದರೂ ಒಂದು ಪ್ಲ್ಯಾನ್ ಬಿ ಇಟ್ಕೋ, ನೋಡೋಣ ಅಂತ. ಸೊ ಐ ಗಾಟ್ ಇನ್ ಟು ಜಾಬ್. ಅಟ್ ದ ಸೇಮ್ ಟೈಮ್ ನಾನು MBAನೇ ಡಿಸ್ಟೆನ್ಸಲ್ಲಿ ಮಾಡಿಬಿಟ್ಟೆ. ನನಗೆ 2 ವರ್ಷ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ, ಕಷ್ಟ ಅನ್ನಿಸ್ತು ನನಗೆ. ನಾನು ಮಾಡಿದಷ್ಟು ಕೆಲಸಗಳು ಎಲ್ಲ ಬಿಟ್ಟು ಬಂದುಬಿಟ್ಟೆ. ಹೆಂಗಾಗ್ತಿತ್ತು ಅಂತಂದರೆ ಕಾವ್ಯ, ಒಳ್ಳೊಳ್ಳೆ ಕೆಲಸ, ಫಾರ್ಚುನೇಟೋ ಅನ್ಫಾರ್ಚುನೇಟೋ ನನಗೆ ಗೊತ್ತಿಲ್ಲ, ಒಳ್ಳೊಳ್ಳೆ ಕೆಲಸಗಳು ಸಿಗ್ತಾಯಿತ್ತು ನನಗೆ. ಟಾಪ್ ಪ್ರೆಸಸ್, IBMನ ಟಾಪ್ ಪ್ರೆಸಸ್ಸಲ್ಲಿ ಕೆಲಸ ಮಾಡಿದೆ, ಕಾನ್ಸೆಂಟ್ರೆಕ್ಸಿನ ಟಾಪ್ ಪ್ರೆಸಸ್ಸು, ಎಲ್ಲ ಟಾಪ್ ಪ್ರೆಸಸ್ಗಳಾಗ್ತಿದೆ. ಬಟ್ ಒಂದು ಇನ್ನರ್ ಕಾಲಿಂಗ್ ಅಂತ ಒಂದಿರುತ್ತೆ ಅಲ್ವಾ, ಇಟ್ ಆಲ್ವೇಸ್ ಯೂಸ್ ಟು ಸೇ, ಇನ್ನೂ ಒಂದು ಇದಲ್ಲ ನಿನ್ನ ಜಾಗ, ಏನೋ ಇದೆ, ಏನೋ ಮಾಡಬೇಕು. ನನಗೆ ಅಲ್ಲಿ ಎಕ್ಸಲೆನ್ಸ್ ಅವಾರ್ಡ್ ಅಂತ ಕೊಡ್ತಾರೆ, ಇದು ಕೊಡ್ತಾರೆ, ಇಸ್ಕೊಳ್ಳೋಕ್ಕೂ ನಂಗೆ ಒಂಥರ ಆಗ್ತಿದೆ. ಬಿಕಾಸ್ ಹೆಂಗೆ ಫೀಲ್ ಆಗ್ತಿತ್ತು ಅಂತಂದರೆ, ಐ ಆಮ್ ಇನ್ ಅ ಪ್ಲೇಸ್ ವೇರ್ ಬೇರೆಯವ್ರು ಯಾರೋ ಇರಬೇಕಾಗಿತ್ತು, ಪಾಪ ಅವ್ರಿಗೆ ಅವಶ್ಯಕತೆ ಇದೆ ಈ ಜಾಗ ಅನ್ನೋ ಫೀಲ್ ಬಂದ್ಬಿಡ್ತಾ ಇತ್ತು ನನಗೆ. ಬಿಕಾಸ್ ನಾನು ಎಲ್ಲೋ ಬೇರೆ ಇರಬೇಕು. ಬಟ್ ಗೊತ್ತಿಲ್ಲ ನನಗೆ ಅಲ್ಲಿ ವರ್ಕ್ ಆಗಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಬೈ ಎಂಡ್ ಆಫ್ ದ ಡೇ ನಾನು ಟ್ರೈ ಮಾಡಿಲ್ಲ ಅಂತಂದರೆ ದಟ್ ಇಸ್ ದ ಮೋಸ್ಟ್ ರಿಗ್ರೆಟ್ಫುಲ್ ಥಿಂಗ್ ಐ ಕ್ಯಾನ್ ಎವರ್ ಡೂ ಅಂತ ಅನ್ನಿಸ್ಬಿಡ್ತು. ನಂಗೆ ಆ ರಿಗ್ರೆಟ್ ಬೇಡ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ಕೆಲಸ ಬಿಟ್ಟೆ. ತುಂಬ ಒಳ್ಳೊಳ್ಳೆ ಕೆಲಸಗಳು ನಮ್ಮಮ್ಮ ಕೇಳಿಸ್ಕೊಂಡ್ರೆ, ನಮ್ಮಮ್ಮ ತುಂಬ ಅಷ್ಟೊಂದು ಗೊತ್ತಿಲ್ಲ, ಸ್ಯಾಲ್ರಿ ಎಷ್ಟು ಗೊತ್ತಿತ್ತು ಅಂತೆಲ್ಲ ಗೊತ್ತಿಲ್ಲ. ಬಿಕಾಸ್ ಇಟ್ ವಾಸ್ ಅ ವೆರಿ ಹ್ಯೂಜ್ ಅಮೌಂಟ್. ಬಟ್ ಏನಾಯಿತು ಅಂತಂದರೆ, ಅಲ್ಲಿ ನನಗೆ ತುಂಬ ರೊಟೇಷನಲ್ ಶಿಫ್ಟ್ ಗೊತ್ತಲ್ವಾ ನಿಮಗೆ. ನನಗೆ ಡೇ ಶಿಫ್ಟ್ ಯಾವುದಾದ್ರು ಬೇಕು, ಹಾಗೆ ನಾಟಕಕ್ಕೆ ಹೋಗ್ಬಿಡೋಣ, ನಮ್ಮಮ್ಮಗೆ ಗೊತ್ತಿಲ್ದಿರಂಗೆ ಹೋಗ್ಬಿಡ್ಬೋದು, ನಾವು ಮುಗಿಸ್ಕೊಂಬಂದೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಒಂದು ಡಿಸೈನ್ ಕೋಶನ್ ಲ್ಯಾಬ್ಸ್ ಅಂತ, DQ ಲ್ಯಾಬ್ಸ್ ಅಂತ ಒಂದು ಡಿಸೈನ್ ಇನ್ಸ್ಟಿಟ್ಯೂಟಲ್ಲಿ ಎಜುಕೇಷನ್ ಕೌನ್ಸಿಲರ್ ಆಗಿ ಸೇರಿಕೊಂಡೆ. ಇಲ್ಲಿಗೂ ಅಲ್ಲಿಗೂ ಮ್ಯಾಚೇ ಇಲ್ಲ, ನಾನು ಇದಕ್ಕೂ ಏನೂ ಮ್ಯಾಚ್ ಇಲ್ಲ. ಅಲ್ಲಿ ನನಗೆ ನೋಡಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಅಲ್ಲಿನ ಫ್ಯಾಕಲ್ಟಿ ಒಬ್ಬರು, ನೀನಾಸಂ ಕೇಳಿದ್ದೀರಾ ಅಲ್ವಾ, ಆ ಫಸ್ಟ್ BV ಕಾರಂತ್ರವರ ಗೋಕುಲ ನಿರ್ಗಮನ ಅಂತ ಒಂದು ನಾಟಕ, ಆ ನಾಟಕದ ಮೊದಲನೇ ರಾಧೆ ಅವರು ಹೀರೋಯಿನ್. ಮೊದಲನೇ ತಿರುಗಾಟಕ್ಕೆ ಅವರು ಹೋದಾಗ ಅಲ್ಲಿ ಅವರು ಫ್ಯಾಕಲ್ಟಿ ಆಗಿದ್ದಾರೆ ಅಲ್ಲಿ. ಸೊ ಅವರು ನಾನು ಹಿಂಗೆ ಮಾತಾಡ್ತಿದ್ದೆ, ಮ್ಯಾಮ್ ನಂಗೆ ಹಿಂಗೆ ಇಂಟ್ರೆಸ್ಟ್ ಇದೆ, ಬಟ್ ಐ ಡೋಂಟ್ ನೋ ವೇರ್ ಟು ಗೋ ಅಂತ. ನೋಡಿ ಅಚ್ಯುತ್ ಸರು ಈ ಥರ ನಂಗೆ ಗೊತ್ತು, ಇವರು ಈ ಥರ ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದಾರೆ, ಫ್ರೀ ವರ್ಕ್ಶಾಪ್ ಮಾಡಿಸಿದಾರಂತೆ, ನೋಡು ಹೋಗ್ತೀಯಾ ಅಂತ. ಓಕೆ ಆಯಿತು ಅಂದ್ಬಿಟ್ಟು ಅಪ್ಲೈ ಮಾಡಬೇಕಾಗಿತ್ತು ಅದು ವರ್ಕ್ಶಾಪು.
ಸೊ ಔಟ್ ಆಫ್ ಮೆನಿ ಪೀಪಲ್ 21-22 ಪೀಪಲ್ ಸೆಲೆಕ್ಟ್ ಆದ್ವಿ ಆ್ಯಂಡ್ ದ್ಯಾಟ್ ಜರ್ನಿ ಸ್ಟಾರ್ಟೆಡ್ ಆ್ಯಂಡ್ ಇವತ್ತು ಇಲ್ಲಿದೆ ಆ ಜರ್ನಿ. ನೀವು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ನನಗೆ ಒಂದು ಪ್ರಶ್ನೆ ರೇಸ್ ಆಯಿತು. ಏನಪ್ಪ ಅಂದರೆ, ಹೌದು ನಾವು ಕೆಲವೊಮ್ಮೆ ಯಾವುದೋ ಜಾಗದಲ್ಲಿ ಇರ್ತೀವಿ, ಏನೋ ಮಾಡ್ತಾ ಇರ್ತೀವಿ, ಬಟ್ ಅನ್ಸುತ್ತೆ ಇದು ನಮ್ಮ ಜಾಗ ಅಲ್ಲ, ನಾವೇನೇನೋ ಮಾಡ್ತಿದ್ದೀವಿ ಅಂತ. ಬಟ್ ಒಂದೊಂದ್ಸಲ ರಿಗ್ರೆಟ್ ಮಾಡೋದು ಕೂಡ ಇದೆ, ಇಲ್ಲ ನಾನು ಅವತ್ತಿದ್ದನ್ನು ಒಪ್ಕೋಬೇಕಿತ್ತು, ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದಿತ್ತು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಅನ್ಸುತ್ತೆ, ಇಲ್ಲ ನಾನು ಅವತ್ತು ಅದು ಬಿಟ್ಟಿದ್ದಕ್ಕೆ ಇವತ್ತು ನನಗೆ ಸಿಕ್ತು ಅಂತ. ನಿಮಗೆ ಈ ಟೈಮ್ನಲ್ಲಿ ಅದನ್ನ ನೆನ್ಸ್ಕೊಳ್ಳೋದಾದ್ರೆ ಏನು ಅನ್ನಿಸ್ತಿದೆ ಅಂತ? ಇನ್ನೊಂದು ವರ್ಡ್ ತಮಾಷೆ ವಿಷಯ ಹೇಳ್ತೀನಿ. ಇದಕ್ಕೆ ಆನ್ಸರ್ ಆ್ಯಕ್ಚುಲಿ ನಮಗೆ ಸಿಗಲ್ಲ. ಟು ಬಿ ವೆರಿ ಆನೆಸ್ಟ್, ಈ ಕ್ವೆಶನ್ಗೆ ಆನ್ಸರ್ ನಮ್ಗೆ ಎಷ್ಟೇ ಕೆದಕಿದ್ರು ಸಿಗಲ್ಲ ಆಯ್ತಾ. ಇದು ಯಾಕೆ ನಾನು ತಮಾಷೆ ಅಂತೀನಿ ಅಂತಂದರೆ, ನಾವು ಕೊಳ ಮಾಡ್ತಿದ್ವಿ ಅಂತ ಹೇಳಿದ್ನಲ್ಲ, ಅದು ಮೆಟಾಗೆ ಸೆಲೆಕ್ಟ್ ಆಯಿತು. ಇಟ್ಸ್ ಅನ್ ಎಕ್ಸಲೆನ್ಸ್ ಅವಾರ್ಡ್ ಗಿವನ್ ಟು ಥಿಯೇಟರ್. ಸೊ ಅಲ್ಲಿಗೆ ಸೆಲೆಕ್ಟ್ ಆಯಿತು. ಡೆಲ್ಲಿಗೆ ಹೋಗಬೇಕಾಗಿತ್ತು. ಫ್ಲೈಟಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ವಿ ಇಡೀ ತಂಡ. ಅಲ್ಲಿ ವೆರಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ನಮ್ಮ ನಾಟಕದಲ್ಲೇ ಇದ್ದವರು ಕೂತಿದ್ರು, ಶಿವಣ್ಣ ಅಂತ ಕೂತಿದ್ರು. ನೀನೇನು ಲ್ಯಾಂಡ್ ಆಗಬೇಕಾಗಿತ್ತು, ಇಟ್ ವಾಸ್ ರೊಟೇಟಿಂಗ್, ಬೇರೆ ಲ್ಯಾಂಡ್ ಆಗ್ತಿದೆ ಅಂತ. ಕೆಳಗಿಂದ ಹಿಂಗೆ ಬಗ್ಗೆ ನೋಡಿದ್ರು ಫ್ಲೈಟಿಂದ. ಅಲ್ಲಿ ನೋಡಪ್ಪಿ ಎಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟು ನೆಮ್ಮದಿಯಾಗಿರ್ತಾರಲ್ವ ಅವರು ಅಂದರು. ನಾನು ಅದನ್ನು ಬಿಟ್ಟು ಬಂದಿದ್ದೀನಿ, ನಾನಿಲ್ಲಿ ಇವರು ನೆಮ್ಮದಿಯಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಇದು ನೋಡಿದ್ಯಾ ಐರನಿ, ಸಿ ಅಲ್ಲಿದ್ದವ್ರು ಕಳ್ಳೆ ಇಲ್ಲ ಕಳ್ಳಿದ್ದವ್ರಿಗೆ. ಸೊ ಹಾಗೆ ವಿ ವಿಲ್ ನಾಟ್ ಫೈಂಡ್ ದಿ ಆನ್ಸರ್ ಫಾರ್ ಇಟ್. ಯಾವತ್ತೂ ನಮ್ಗೆ ಆನ್ಸರ್ ಸಿಗೋದೇ ಇಲ್ಲ. ಬಟ್ ನಿಮ್ಮ ಮನಸ್ಸಿಗೆ ಒಂದು ಅನಿಸುತ್ತೆ. ನನ್ಗೆ ಅನಿಸಿದ್ದು ಅದೇ. ನಾನು ಹೇಳಿದ್ನಲ್ಲ, ಐ ವಾಸ್ ತುಂಬ ಅನ್ನಿಸ್ತಿತ್ತು ನಿಜವಾಗ್ಲೂ. ನಾನು ಹೇಳ್ಕೋಬೇಕು ಅಂತ ಹೇಳ್ತಾ ಇಲ್ಲ, ತುಂಬ ಒಳ್ಳೆ ಕೆಲಸಗಳು. ಈಗ ಅಂದರೆ ಇವತ್ತು ಪಾಯಿಂಟ್ ಆಫ್ ದ ಡೇ ನಾವು ಎಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕೋಸ್ಕರನೇ ದುಡಿತೀವಿ ಅಲ್ಲ. ಬಟ್ ಐ ಡಿಂಟ್ ಫೈಂಡ್ ದಟ್. ಅದು ಸಿಗಲಿಲ್ಲ ನನಗಲ್ಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಹೇಳ್ದಂಗೆ ಯಾರ್ದೋ ಬೇರೆಯವ್ರ ಕೆಲಸ ತಿಂತಾ ಇದ್ದೀನಿ ನಾನು ಅಂತಲೂ ಅನ್ನಿಸ್ತು. ಬಿಕಾಸ್ ಅಷ್ಟು ದುಡ್ಡಲ್ಲಿ ತುಂಬ ಜೀವನ ಮಾಡ್ಬೋದು, ನಿಜವಾಗ್ಲೂ ನಾನು ಹೇಳ್ತೀನಿ. ಸೊ ತಿಂತಾ ಇದ್ದೀನಿ ಅಂತಲೂ ಅನ್ನಿಸ್ತಿತ್ತು ನನಗೆ. ಸೊ ಡಿಸೈಡ್ ಮಾಡಿದೆ, ಬಿಡಲೇಬೇಕು, ಆಗೋದಾಗಲಿ ಅಂದ್ಬಿಟ್ಟು ಬಿಟ್ಬಿಟ್ಟೆ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಬಿಟ್ಬಿಟ್ಟೆ ನಾನು. ಹೌದು ಹೌದು. ಓಕೆ, ಇದಾದ್ಮೇಲೆ ದೊಡ್ಡ ಸ್ಟಾರ್ ಕಣ್ಣಿಗೆ ತಾವು ಕಾಣಿಸ್ಕೊಂಡ್ರಿ, ಎಲ್ಲಿ ಕಾಣಿಸ್ಕೊಂಡ್ರಿ ಅಂತ? ಅದು ವೆರಿ ಇಂಟ್ರೆಸ್ಟಿಂಗ್. ಅದು ದಟ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ನನಗೆ ಮೊದಲನೇ ನಾಟಕ ಮಾಡಿಸಿದ್ರು. ಅದು ಥಿಯೇಟರ್ ತತ್ಕಾಲಿಂದ ಒಂದು ನಾಟಕ ಮಾಡಿಸ್. ನಾ ಹೇಳ್ದಲ್ಲ, ವರ್ಕ್ಶಾಪ್ ಮುಗೀತು. ವರ್ಕ್ಶಾಪ್ ಮುಗ್ದಾದ್ಮೇಲೆ ನಮ್ಮ ಪ್ರೊಡಕ್ಷನ್ ಮಾಡಿಸೋಣ ಮಕ್ಕಳಿಗೆ, ಚೆನ್ನಾಗಿ ಎಲ್ಲ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಇವರೆಲ್ಲ ಅಂದ್ಬಿಟ್ಟು ಅಚ್ಯುತ್ ಸರು, ಸತೀಶ್ ನೀನಾಸಂ ಸರು, ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಸರು, ರಾಘು ಶಿವಮೊಗ್ಗ ಸರು, ಕಿರಣ್ ನಾಯಕ್ ಸರು, ಆಮೇಲೆ ಚನ್ನಕೇಶ್ವ ಸರ್ ಅಂತ, ಅವ್ರು ಎಲ್ಲರೂ ಸೇರಿ ತಂಡ ಕಟ್ಟಿದ್ದಾರೆ. ಸೊ ಅವರು ಅಂತ ಒಂದು ಪ್ರೊಡಕ್ಷನ್ ಮಾಡಿಸೋಣ ಹುಡುಗರಿಗೆ ಅಂತ ಆಯಿತು. ಪ್ರೊಡಕ್ಷನ್ ಮಾಡಿಸಿದ್ರು. ವಿಗಡ ವಿಕ್ರಮರಾಯ ಅಂತ ಪ್ರೊಡಕ್ಷನ್. ಅದು ಚನ್ನಕೇಶ್ವ ಸರ್ ಅದನ್ನು ಡಿರೆಕ್ಟ್ ಮಾಡಿದ್ದು. ಚೆನ್ನ ಸರು ಡಿರೆಕ್ಟ್ ಮಾಡಿದ್ರು. ಅದಾಗಿ ಒಂದು ಸ್ವಲ್ಪ ವರ್ಷಕ್ಕೆ ಸಲಗ ಅಲ್ಲಿ ಚೆನ್ನ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಒನ್ ಆಫ್ ದ ವಿಲನ್. ಇವಾಗ ಒಂದು ಫೇಮಸ್ ಡೈಲಾಗ್ ಇದೆಯಲ್ಲ, ಜೀವಕ್ಕೆ ಹೆದರ್ಕೊಂಡು ಸುತ್ತು ಹುಡುಗರನ್ನ ಹಾಕೊಂಡು ಓಡಾಡ್ತಿದ್ಯಲ್ಲ ಜುಟ್ಟು ಅಂತ, ಆ ಡೈಲಾಗ್ ಅವರಿಗೆ ಹೇಳೋದು. ಅನ್ಫಾರ್ಚುನೇಟ್ಲಿ ನನಗೆ ತುಂಬ ಪರ್ಸ್ನಲಿ ಹೀಸ್ ಅ ಗೈಡ್ ಫಾರ್ ಮಿ. ನನಗೆ ತುಂಬ ಇಷ್ಟ ಅವರು. ಅಟ್ ದ ಸೇಮ್ ಟೈಮ್ ತುಂಬ ದೊಡ್ಡ ಹೆಸರಿರುವಂತಹ ಒಬ್ಬ ಪರ್ಸ್ನಾಲಿಟಿ ಅವ್ರ ನಾಟಕದಲ್ಲಿ. ಆಮೇಲೆ ಅವ್ರ ನಾಟಕ ಇನ್ನೊಂದು ಡಿರೆಕ್ಷನ್ ಮಾಡಿದ್ರು, ಬ್ರೆಡ್ ಸಂಜೆ ಅಂತ. ಸಲಗ ಟೈಮಲ್ಲಿ ಸರ್ ಬಂದಿದ್ರು ಆ ನಾಟಕಕ್ಕೆ. ಬಂದಿದ್ರು. ಬಟ್ ಸರ್ ಡೆಫಿನೆಟ್ಲಿ ಗೊತ್ತಾಗಿರಲ್ಲ ನಾನು ಯಾರು. ನಾನು ನೋಡಿದ್ದೆ ಸರ್, ಫಸ್ಟ್ ಟೈಮ್ ನಾನು ಸರ್ನ ನೋಡಿದ್ದು. ನೋಡ್ಕೊಂಡು ನಿಂತಿದ್ದೆ. ಆ ಫೋಟೋ ಇನ್ನೂ ಇದೆ. ಆಮೇಲೆ ತೋರಿಸ್ದೆ ಸರ್ಗೆ ನಾನು. ನಿನ್ನ ಮುಂಚೆನೇ ನೋಡಿದ್ದೆ ನಾನು ಅಂತ ಹೇಳಿದ್ರು. ಇಲ್ಲ, ಸಲಗ ಟೈಮಲ್ಲಿ ಅವಾಗ ಬರಿತಾ ಇದ್ರು ಅನ್ಸುತ್ತೆ ಭೀಮಾ. ಸೊ ಹಂಗಾಯ್ತು. ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹಿಮ್. ಚೆನ್ನ ಸರ್ನ ನಾವು ಕಳ್ಕೊಂಡ್ವಿ. ಅಲ್ಲಿ ಅವರು ಬರೆದಿದ್ದಂಥ ನಾಟಕಗಳನ್ನ ಅಚ್ಯುತ್ ಸರ್, ಐ ಮೀನ್ ದಿ ಎಂಟೈರ್ ಟೀಮ್ ಆಫ್ ಥಿಯೇಟರ್ ತತ್ಕಾಲ್ ರಿಲೀಸ್ ಮಾಡಬೇಕು ಬುಕ್ಸನ್ನ ಅಂತ ಡಿಸೈಡ್ ಮಾಡಿದ್ರು. ಅಲ್ಲಿಗೆ ವಿಜಯ್ ಸರ್ ಗೆಸ್ಟ್ ಆಗಿ ಬಂದಿದ್ರು. ನಾನು ವಿಜಯ್ ಸರ್ ಗೆಸ್ಟ್ ಆಗಿ ಬಂದು ಹಿಂಗೆ ಈಗಲೂ ನೆನಪಿದೆ ನನಗೆ, ಸುಚಿತ್ರಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಬಂದಿದ್ದು. ನಾನು ಗಿಫ್ಟ್ ಕೊಡೋಕೆ ನಾನು ಹೋಗ್ಲೂ ಇಲ್ಲ. ವಿಜಯ್ ಸರ್ ಬಂದಿರ್ತಾರೆ ಅಂತ ತಕ್ಷಣ ಅಯ್ಯಪ್ಪ ಯಾರು ಬೇರೆಯವ್ರು ಹೋಗ್ತೀರ, ಭಯ ಆಗುತ್ತೆ. ವಿ ಲೈಕ್, ಬಟ್ ತುಂಬ ಭಯ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅಂದ್ಬಿಟ್ಟು ಹೋದರು. ಹೋಗಾದ್ಮೇಲೆ ನಾನು ಇಲ್ಲೇ ಕೆಳಗಡೆ ನಿಂತಿದ್ದೆ. ಹಿಂಗೆ ಇಳ್ಕೊಂಬರ್ತಾಯಿದ್ರು. ಹಿಂಗೆ ಇಳ್ಕೊಂಬರ್ತಾರದು ನೋಡಿ ಹಿಂಗೆ ಹೋಗ್ತಿದ್ದೆ ನಾನು. ನಮ್ಮ ರಾಘು ಸರು ಹೇ ಬೈಲಿ ಅಂದರು. ಏನು ಸರ್ ಅಂತ ಹಿಂಗೆ ಹೋದೆ. ಆಮೇಲೆ ಸರ್ ಹೇಳಿದ್ರು, ಸರ್ ಇವರು ಅಂತ.
ನಾಟಕಗಳೆಲ್ಲ ಮಾಡ್ತಾರೆ. ಸಿನಿಮಾಲಿ ಆ್ಯಕ್ಟ್ ಮಾಡ್ತೀಯಲ್ವ ನೀನು ಅಂದರು. ಓ ಮಾಡ್ತೀನಿ ಅಂತ ಅಂದೆ. ಅದಕ್ಕೆ ಓಕೆ ಓಕೆ ಆಯಿತು ತಿಳಿಸ್ತೀನಿ ಅಂತ ಹೇಳಿ ಹೋಗ್ಬಿಟ್ರು. ಬಟ್ ನನ್ಗೆ ಗೊತ್ತಿರಲಿಲ್ಲ ಸರು ಹೀರೋಯಿನ್ಗೋಸ್ಕರ ಹುಡುಕ್ತಾ ಇದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರಾಘು ಶಿವಮೊಗ್ಗ ಸರ್ ಆಲ್ಸೋ, ಬಿಕಾಸ್ ಅವರೇ ನನ್ನನ್ನು ಪರಿಚಯ ಮಾಡಿಸಿದ್ದು ಎಲ್ಲಾನು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಇಟ್ ಜಸ್ಟ್ ನೋಡಿ ಹಾಗೆ ಸಲಗ ಇಸ್ ಆಲ್ಸೋ ಕನೆಕ್ಟೆಡ್ ಫಾರ್ ಭೀಮಾ. ಕನೆಕ್ಟ್ ಆಗಲೇಬೇಕು ಅಲ್ವಾ. ಹೌದು.